ಇನ್ನು ಸರ್ಕಾರ ರಚನೆಗೆ ಗವರ್ನರ್ ಅವರನ್ನ ಭೇಟಿಯಾಗಿ ಸತೀಶನ್ ಹಕ್ಕು ಮಂಡಿಸಿದ್ರು. ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ಅವರಿಗೆ ಶಾಸಕರ ಬೆಂಬಲದ ಪ್ರತಿಯನ್ನ ನೀಡಿದ್ರು. ಸೋಮವಾರ ಬೆಳಗ್ಗೆ 10 ಕೇರಳಂನ ತಿರುವನಂತಪುರದಲ್ಲಿ ಪ್ರಮಾಣವಚನ ಸಮಾರಂಭ ನಡೆಯಲಿದೆ. ಅಂತೂ ಇಂತೂ ಕೇರಳಂಗೆ ವಿಡಿ ಸತೀಶನ್ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗಿದ್ದಾರೆ. ಪ್ರಮಾಣವಚನ ಸ್ವೀಕಾರ ಸೋಮವಾರ ನಡೆಯಲಿದೆ. ತೀವ್ರ ಪೈಪೋಟಿ ಕೆಸಿ ವೇಣುಗೋಪಾಲ್ ಮತ್ತು ವಿಡಿ ಸತೀಶನ್ ನಡುವೆ ಕಡೆಯ ಕ್ಷಣದವರೆಗೂ ಇತ್ತು. ಕಡೆಯ ಕ್ಷಣದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ವಿಡಿ ಸತೀಶನ್ ಅವರನ್ನ ಸಿಎಲ್ಪಿ ಲೀಡರ್ ಆಗಿ ತನ್ಮೂಲಕ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಿದೆ. ಹೇಗಿರಲಿದೆ ಯುಡಿಎಫ್ ಸರ್ಕಾರದ ವಿಡಿ ಸತೀಶನ್ ಯುಗ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇನ್ನು ಸರ್ಕಾರ ರಚನೆಗೆ ಗವರ್ನರ್ ಅವರನ್ನ ಭೇಟಿಯಾಗಿ ಸತೀಶನ್ ಹಕ್ಕು ಮಂಡಿಸಿದ್ರು. ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ಅವರಿಗೆ ಶಾಸಕರ ಬೆಂಬಲದ ಪ್ರತಿಯನ್ನ ನೀಡಿದ್ರು. ಸೋಮವಾರ ಬೆಳಗ್ಗೆ 10 ಕೇರಳಂನ ತಿರುವನಂತಪುರದಲ್ಲಿ ಪ್ರಮಾಣವಚನ ಸಮಾರಂಭ ನಡೆಯಲಿದೆ. ಅಂತೂ ಇಂತೂ ಕೇರಳಂಗೆ ವಿಡಿ ಸತೀಶನ್ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗಿದ್ದಾರೆ. ಪ್ರಮಾಣವಚನ ಸ್ವೀಕಾರ ಸೋಮವಾರ ನಡೆಯಲಿದೆ. ತೀವ್ರ ಪೈಪೋಟಿ ಕೆಸಿ ವೇಣುಗೋಪಾಲ್ ಮತ್ತು ವಿಡಿ ಸತೀಶನ್ ನಡುವೆ ಕಡೆಯ ಕ್ಷಣದವರೆಗೂ ಇತ್ತು. ಕಡೆಯ ಕ್ಷಣದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ವಿಡಿ ಸತೀಶನ್ ಅವರನ್ನ ಸಿಎಲ್ಪಿ ಲೀಡರ್ ಆಗಿ ತನ್ಮೂಲಕ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಿದೆ. ಹೇಗಿರಲಿದೆ ಯುಡಿಎಫ್ ಸರ್ಕಾರದ ವಿಡಿ ಸತೀಶನ್ ಯುಗ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇನ್ನು ಸರ್ಕಾರ ರಚನೆಗೆ ಗವರ್ನರ್ ಅವರನ್ನ ಭೇಟಿಯಾಗಿ ಸತೀಶನ್ ಹಕ್ಕು ಮಂಡಿಸಿದ್ರು. ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ಅವರಿಗೆ ಶಾಸಕರ ಬೆಂಬಲದ ಪ್ರತಿಯನ್ನ ನೀಡಿದ್ರು. ಸೋಮವಾರ ಬೆಳಗ್ಗೆ 10 ಕೇರಳಂನ ತಿರುವನಂತಪುರದಲ್ಲಿ ಪ್ರಮಾಣವಚನ ಸಮಾರಂಭ ನಡೆಯಲಿದೆ. ಅಂತೂ ಇಂತೂ ಕೇರಳಂಗೆ ವಿಡಿ ಸತೀಶನ್ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗಿದ್ದಾರೆ. ಪ್ರಮಾಣವಚನ ಸ್ವೀಕಾರ ಸೋಮವಾರ ನಡೆಯಲಿದೆ. ತೀವ್ರ ಪೈಪೋಟಿ ಕೆಸಿ ವೇಣುಗೋಪಾಲ್ ಮತ್ತು ವಿಡಿ ಸತೀಶನ್ ನಡುವೆ ಕಡೆಯ ಕ್ಷಣದವರೆಗೂ ಇತ್ತು. ಕಡೆಯ ಕ್ಷಣದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ವಿಡಿ ಸತೀಶನ್ ಅವರನ್ನ ಸಿಎಲ್ಪಿ ಲೀಡರ್ ಆಗಿ ತನ್ಮೂಲಕ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಿದೆ. ಹೇಗಿರಲಿದೆ ಯುಡಿಎಫ್ ಸರ್ಕಾರದ ವಿಡಿ ಸತೀಶನ್ ಯುಗ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇನ್ನು ಸರ್ಕಾರ ರಚನೆಗೆ ಗವರ್ನರ್ ಅವರನ್ನ ಭೇಟಿಯಾಗಿ ಸತೀಶನ್ ಹಕ್ಕು ಮಂಡಿಸಿದ್ರು. ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ಅವರಿಗೆ ಶಾಸಕರ ಬೆಂಬಲದ ಪ್ರತಿಯನ್ನ ನೀಡಿದ್ರು. ಸೋಮವಾರ ಬೆಳಗ್ಗೆ 10 ಕೇರಳಂನ ತಿರುವನಂತಪುರದಲ್ಲಿ ಪ್ರಮಾಣವಚನ ಸಮಾರಂಭ ನಡೆಯಲಿದೆ. ಅಂತೂ ಇಂತೂ ಕೇರಳಂಗೆ ವಿಡಿ ಸತೀಶನ್ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗಿದ್ದಾರೆ. ಪ್ರಮಾಣವಚನ ಸ್ವೀಕಾರ ಸೋಮವಾರ ನಡೆಯಲಿದೆ. ತೀವ್ರ ಪೈಪೋಟಿ ಕೆಸಿ ವೇಣುಗೋಪಾಲ್ ಮತ್ತು ವಿಡಿ ಸತೀಶನ್ ನಡುವೆ ಕಡೆಯ ಕ್ಷಣದವರೆಗೂ ಇತ್ತು. ಕಡೆಯ ಕ್ಷಣದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ವಿಡಿ ಸತೀಶನ್ ಅವರನ್ನ ಸಿಎಲ್ಪಿ ಲೀಡರ್ ಆಗಿ ತನ್ಮೂಲಕ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಿದೆ. ಹೇಗಿರಲಿದೆ ಯುಡಿಎಫ್ ಸರ್ಕಾರದ ವಿಡಿ ಸತೀಶನ್ ಯುಗ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಅಧಿಕಾರ ಅಂದ್ರೆ ಯಾರಿಗ್ ತಾನೇ ಆಸೆ ಇರಲ್ಲ ಹೇಳಿ. ಅದರಲ್ಲೂ ಸಿಎಂ ಕುರ್ಚಿ ಅಂದ್ರೆ ಯಾರಿಗ್ ಬೇಡ. ದಿಲ್ಲಿಯಲ್ಲಿ ಕುಳಿತು ಇಡೀ ದೇಶದ ಕಾಂಗ್ರೆಸ್ ಚದುರಂಗದಾಟ ಆಡಿಸುವ ಕೆಸಿ ವೇಣುಗೋಪಾಲ್ಗೆ ತವರು ರಾಜ್ಯದಲ್ಲೇ ಮಹಾ ಶಾಕ್ ಸಿಕ್ಕಿದೆ. ಕೇರಳದಲ್ಲಿ ರಾಹುಲ್ ಗಾಂಧಿ ನಡೆಸಿದ ಆ ಒನ್ ಮ್ಯಾನ್ ಶೋ ಏನು? ಕೇರಳ ರಾಜಕೀಯದ ಇನ್ಸೈಡ್ ಸ್ಟೋರಿ ಇಲ್ಲಿದೆ. ಕೇರಳ ಕಾಂಗ್ರೆಸ್ ಕುರ್ಚಿ ಕದನ ಅಂತ್ಯ. ಸತೀಶನ್ಗೆ ಪಟ್ಟ, ವೇಣುಗೋಪಾಲ್ಗೆ ನಿರಾಸೆ. ಕೇರಳ ಕಾಂಗ್ರೆಸ್ನಲ್ಲಿ ಕಳೆದ 11 ದಿನಗಳಿಂದ ನಡೆಯುತ್ತಿದ್ದ ಹೈಡ್ರಾಮಕ್ಕೆ ಕೊನೆಗೂ ತೆರೆ ಬಿದ್ದಿದೆ. ಮುಖ್ಯಮಂತ್ರಿ ಗಾದಿಗಾಗಿ ನಡೆದ ಕೈ ನಾಯಕರ ಜಿದ್ದಾಜಿದ್ದಿಯಲ್ಲಿ ಅಂತಿಮವಾಗಿ ವಿಡಿ ಸತೀಶನ್ ಮೇಲುಗೈ ಸಾಧಿಸಿದ್ದಾರೆ. ದಿಲ್ಲಿ ಮಟ್ಟದಲ್ಲಿ ಪ್ರಭಾವಿಯಾಗಿದ್ದ ಕೆಸಿ ವೇಣುಗೋಪಾಲ್ ಅವರಿಗೆ ಹೈಕಮಾಂಡ್ ಶಾಕ್ ನೀಡಿದ್ದು ಸತೀಶನ್ ಅವರನ್ನ ಸಿಎಂ ಪೀಠಕ್ಕೆ ಕೂರಿಸಲು ನಿರ್ಧರಿಸಿದೆ. ಶ್ರೀ ವಿಡಿ ಸತೀಶನ್ ಬಿ ಅಪಾಯಿಂಟೆಡ್ ಆಸ್ ದ ಲೀಡರ್ ಆಫ್ ದ ಸಿಎಲ್ಪಿ.
ಕೆಸಿ ವೇಣುಗೋಪಾಲ್ ಅಂದ್ರೆ ಸಾಕ್ಷಾತ್ ರಾಹುಲ್ ಗಾಂಧಿ ಅವರ ಬಲಗೈ ಬಂಟ. ದಿಲ್ಲಿಯ ಅಂಗಳದಲ್ಲಿ ಪ್ರಭಾವಿ ಚದುರಂಗದಾಟ ಆಡುವ ವೇಣುಗೋಪಾಲ್ ಅವರು ರಾಜ್ಯ ಕೇರಳದಲ್ಲಿ ಸಿಎಂ ಆಗಲು ನಡೆಸಿದ ಸರ್ವ ಪ್ರಯತ್ನಗಳು ವಿಫಲವಾಗಿವೆ. ಚುನಾವಣೆಯಲ್ಲಿ ಗೆದ್ದ 65 ಕಾಂಗ್ರೆಸ್ ಶಾಸಕರ ಪೈಕಿ ಬರೋಬ್ಬರಿ 40 ಶಾಸಕರ ಬೆಂಬಲ ವೇಣುಗೋಪಾಲ್ಗೆ ಇತ್ತು. ಇದೆಲ್ಲ ಗೊತ್ತಿದ್ರೂ ಹೈಕಮಾಂಡ್ ಮಾತ್ರ ವಿಡಿ ಸತೀಶನ್ಗೆ ಮಣೆ ಹಾಕಿದೆ. ಈ ಬೆಳವಣಿಗೆಯಿಂದ ವೇಣುಗೋಪಾಲ್ ಹಾಗೂ ಬೆಂಬಲಿಗರಿಗೆ ನಿರಾಸೆಯಾಗಿದೆ. ಆದರೆ ವೇಣುಗೋಪಾಲ್ ಮಾತ್ರ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಎಂದಿದ್ದಾರೆ. പ്രൊസീജിയർ അനുസരിച്ച് CLP യോഗം കൂടി ഒഫീഷ്യലായിട്ട് അത് അനൗൺസ് ചെയ്യും. ഇതിനെ സർവാത്മന ഞാൻ സ്വാഗതം ചെയ്യുകയാണ്, സന്തോഷപൂർവ്വം സ്വാഗതം ചെയ്യുകയാണ്. ಕೇರಳದಲ್ಲಿ ಕಿಂಗ್ ಮೇಕರ್ ಆದ IUML ಕೇರಳ ಕುರ್ಚಿ ಕಿತ್ತಾಟದಲ್ಲಿ ವಿಡಿ ಸತೀಶನ್ಗೆ ಸಿಎಂ ಪಟ್ಟ ಸಿಗಲು ಕಾರಣವಾದ ಪ್ರಮುಖ ಅಂಶ ಅಂದ್ರೆ ಮುಸ್ಲಿಂ ಲೀಗ್ನ ಬೆಂಬಲ. ವೇಣುಗೋಪಾಲ್ಗೆ ಶಾಸಕರ ಬೆಂಬಲವಿದ್ರೂ ಸತೀಶನ್ಗೆ ಕೇಡರ್ ಬೆಂಬಲ ಹೆಚ್ಚಾಗಿರೋದು ಹೈಕಮಾಂಡ್ ಗಮನದಲ್ಲಿತ್ತು. ಜೊತೆಗೆ ಯುಡಿಎಫ್ನ ಬಲ ಎಂದೇ ಹೇಳಬಹುದಾದ IUML ಸಹ ಸತೀಶನ್ ಪರವಾಗಿ ನಿಂತಿತ್ತು. ಇದನ್ನ ಗಮನದಲ್ಲಿಟ್ಟುಕೊಂಡು ಹೈಕಮಾಂಡ್ ಮೈತ್ರಿಕೂಟ ಭದ್ರವಾಗಿಸಲು ಸತೀಶನ್ಗೆ ಪಟ್ಟ ಕಟ್ಟಿದೆ. Both the leaders are senior to me. They are my leaders also. Ramesh Chennathala was my senior leader. KC Venugopal is my contemporary. Even then he is my leader. Compared to them, I am junior. But party interested me this position. ಕರ್ನಾಟಕ ಮಾಡೆಲ್ ತಪ್ಪಿಸಿದ್ರ ರಾಹುಲ್ ಗಾಂಧಿ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಹುಮತದಿಂದ ಅಧಿಕಾರಕ್ಕೆ ಬಂದಾಗ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನಡುವಿನ ಅಧಿಕಾರ ಹಂಚಿಕೆ ಕಿತ್ತಾಟ ಇಡೀ ದೇಶದ ಗಮನ ಸೆಳೆದಿತ್ತು. ಆಗ ತೆಗೆದುಕೊಂಡ ನಿರ್ಧಾರಗಳು ಈಗಲೂ ಹೈಕಮಾಂಡ್ಗೆ ತಲೆನೋವಾಗಿ ಕಾಡುತ್ತಲೇ ಇದೆ. ಹೀಗಾಗಿ ಅಂತಹ ಪರಿಸ್ಥಿತಿ ಕೇರಳದಲ್ಲಿ ಮರುಕಳಿಸಿ ಪಕ್ಷಕ್ಕೆ ಮುಂದೆ ಆಗಬಹುದಾದ ಡ್ಯಾಮೇಜ್ ಕಂಟ್ರೋಲ್ ಮಾಡಲು ರಾಹುಲ್ ಗಾಂಧಿ ಹಾಗೂ ಹೈಕಮಾಂಡ್ ಕೇರಳಂ ರಾಜ್ಯ ನಾಯಕರಿಗೆ ತಾಕೀತು ನೀಡಿದ್ದಾರೆ ಎನ್ನಲಾಗಿದೆ. ಸತೀಶನ್ ಹೆಸರು ಅಂತಿಮವಾಗುತ್ತಿದ್ದಂತೆಯೇ ಕೇರಳದ ರಾಜಕೀಯ ಅಂಗಳದಲ್ಲಿ ಬಿರುಗಾಳಿ ಎದ್ದಿದೆ. ವೇಣುಗೋಪಾಲ್ ಬೆಂಬಲಿಗರು ಹಲವು ಜಿಲ್ಲೆಗಳಲ್ಲಿ ಬೀದಿಗಿಳಿದು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಇದು ಬಣಗಳ ನಡುವಿನ ಪ್ರತಿಷ್ಠೆಯ ಹೋರಾಟವಾಗಿ ಮಾರ್ಪಟ್ಟಿದೆ. ವೇಣುಗೋಪಾಲ್ ಬೆಂಬಲಿಗರು ಪಕ್ಷದ ಕಚೇರಿ ಮುಂದೆಗೆ ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ದಾರೆ. ಮೇಲ್ನೋಟಕ್ಕೆ ಕುರ್ಚಿ ಕಿತ್ತಾಟ ಮುಗಿದಂತೆ ಕಂಡರೂ ಕೇರಳ ಕಾಂಗ್ರೆಸ್ನಲ್ಲಿ ಮುಸುಕಿನ ಗುದ್ದಾಟ ಮಾತ್ರ ಮುಂದುವರಿಯುವ ಲಕ್ಷಣಗಳು ಕಾಣುತ್ತಿವೆ. ಸದ್ಯ ಕೇರಳಂ ಕಾಂಗ್ರೆಸ್ನಲ್ಲಿ ಸತೀಶನ್ ಯುಗ ಆರಂಭವಾಗಿದೆ. ಆದರೆ ವೇಣುಗೋಪಾಲ್ ಎಂಬ ಭೀಷ್ಮನನ್ನ ಸೈಡ್ಲೈನ್ ಮಾಡಿ ಸತೀಶನ್ ಎಂಬ ಅರ್ಜುನನಿಗೆ ಸಾರಥ್ಯ ನೀಡಲಾಗಿದೆ. ಆದರೆ ಈ ರಥ ಎಷ್ಟು ದೂರ ಸಾಗುತ್ತೆ? ವೇಣುಗೋಪಾಲ್ ಬೆಂಬಲಿಗರ ಆಕ್ರೋಶ ತಣ್ಣಗಾಗುತ್ತಾ ಅಥವಾ ಇದು ಮತ್ತೊಂದು ಬಂಡಾಯಕ್ಕೆ ದಾರಿಯಾಗುತ್ತಾ? ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.